ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ರನ್ಯಾ ಚಿನ್ನ ಸಾಗಾಣಿಕೆಗೆ ಮಾಹಿತಿ ಕೊಟ್ಟಿದ್ಯಾರು? ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ರನ್ಯಾ ಚಿನ್ನ ಸಾಗಾಣೆ ಮಾಹಿತಿ ಕೊಟ್ಟಿದ್ಯಾರು? ಕಾಂಗ್ರೆಸ್ ಪ್ರಭಾವಿ ನಾಯಕನಿಂದಲೇ ಈ ಮಾಹಿತಿ, ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದವರಿಂದಲೇ ಈ ಮಾಹಿತಿ ಹೊರಬಂದಿರುವಂತದ್ದು. ಕಾಂಗ್ರೆಸ್ನ ಆ ಮಹಾ ನಾಯಕನಿಂದಲೇ ಈ ಮಾಹಿತಿ ಹೊರಬಂದಿದೆ. ಅವರೇ ಈ ಮಾಹಿತಿ ಕೊಟ್ಟಿರೋದು. ಪರಮೇಶ್ವರ್ಗೆ ಆಯಾ ನಾಯಕನಿಂದ ಪರಮೇಶ್ವರ್ಗೆ ಭಾರಿ ಸಂಕಷ್ಟ ಎದುರಾಗಲಿದೆ. ರನ್ಯಾ ಚಿನ್ನ ಸಾಗಾಣೆ ಮಾಹಿತಿ ಕೊಟ್ಟಿದ್ಯಾರು? ಆ ಮಹಾ ನಾಯಕ ಯಾರು? ಹಾಗಿದ್ರೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟವರೇ ಈ ಮಾಹಿತಿ ಸೋರಿಕೆ ಮಾಡಿದ್ದಾರೆ. ಪರಮೇಶ್ವರ್ಗೆ ಆ ನಾಯಕನಿಂದ ಭಾರಿ ಸಂಕಷ್ಟ ಇದೆ. ಸಿಎಂ ಸ್ಥಾನದ ಮೇಲೆ ಅವರಿಗೂ ಕೂಡ ಕಣ್ಣಿತ್ತು. ಅವರೇ ಈ ಮಾಹಿತಿನ ಕೊಟ್ಟಿರೋದು. ಆ ಮಹಾನಾಯಕ ಯಾರು? ಅವರಿಂದಲೇ ಡಾಕ್ಟರ್ ಜಿ ಪರಮೇಶ್ವರ್ಗೆ ಸಂಕಷ್ಟ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಸಂಸ್ಥೆಗಳ ಮೇಲೆ ಇಡಿ ರೇಡ್ ಮಾಡಿತ್ತು. ಅದಾದ ನಂತರ ಹಲವು ವಿಚಾರಗಳು ಹೊರಬಂದಿತ್ತು. ಇದೀಗ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ರನ್ಯಾ ಚಿನ್ನ ತರುವಾಗ ಮಾಹಿತಿ ಕೊಟ್ಟಿದ್ದು ಯಾರು ಆಗಿದ್ರೆ? ಹರಿಪ್ರಸಾದ್ ನಿನ್ನೆ ದಲಿತ ನಾಯಕರು ಅನ್ನುವ ಕಾರಣಕ್ಕೆ ದಾಳಿ ಆಗಿದೆ ಅಂತ ಹೇಳ್ತಿದ್ದಾರೆ. ಹರಿಪ್ರಸಾದ್ ಅವರಿಗೆ ಈ ಮಾಹಿತಿ ಗೊತ್ತಿಲ್ವಾ? ಅವರ ಪಕ್ಷದ ಮಹಾನ್ ನಾಯಕನೇ ಈ ಮಾಹಿತಿ ಕೊಟ್ಟಿದ್ದು. ನಿನ್ನೆ ಪ್ರಹ್ಲಾದ್ ಜೋಶಿ ಕೂಡ ಇದೇ ಮಾತನ್ನ ಹೇಳಿದ್ದಾರೆ. ಅವರಿಂದಲೇ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ಗೆ ಸಂಕಷ್ಟ ಎದುರಾಗ್ತಾ ಇರೋದು. ಕಾಂಗ್ರೆಸ್ನ ಪ್ರಭಾವಿ ನಾಯಕರಿಂದಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಂಕಷ್ಟ. ರನ್ಯಾ ಚಿನ್ನ ತರುವಾಗ ಮಾಹಿತಿ ಕೊಟ್ಟಿದ್ದಾರೆ. ಹರಿಪ್ರಸಾದ್ ಅವರು ನಿನ್ನೆ ದಲಿತ ನಾಯಕರು ಅನ್ನುವ ಕಾರಣಕ್ಕೆ ದಾಳಿಯಾಗಿದೆ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಹರಿಪ್ರಸಾದ್ ಅವರಿಗೆ ಈ ಮಾಹಿತಿ ಗೊತ್ತಿಲ್ವಾ? ಅವರ ಪಕ್ಷದ ಮಹಾನ್ ನಾಯಕರೇ ಈ ಮಾಹಿತಿ ಕೊಟ್ಟಿದ್ದು. ಹೀಗಂತ ನಿನ್ನೆ ಪ್ರಹ್ಲಾದ್ ಜೋಶಿ ಕೂಡ ಹೇಳಿದ್ದಾರೆ. ಕಾಂಗ್ರೆಸ್ ಪ್ರಭಾವಿ ನಾಯಕನಿಂದಲೇ ಈ ಮಾಹಿತಿ ಸೋರಿಕೆಯಾಗಿರೋದು. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಎಲ್ಲ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ರೇಡ್ ಮಾಡಿತ್ತು. ಅದಾದ ನಂತರ ಹಲವು ವಿಚಾರಗಳು ಹೊರಗಡೆ ಬಂದಿದ್ವು. ದಾಖಲೆಗಳನ್ನ ಪರಿಶೀಲನೆ ನಡೆಸಲಾಗಿತ್ತು. ಅವಾಗ ರನ್ಯಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೂ ಹಣ ವರ್ಗಾವಣೆ ಆಗಿದೆ ರನ್ಯಾ ಅವರ ಕ್ರೆಡಿಟ್ ಕಾರ್ಡ್ಗೆ ಅಂತ ಮಾಹಿತಿ ಸಿಕ್ಕಿತ್ತು. ಇದೀಗ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಅವರ ಪಕ್ಷದ ನಾಯಕರೇ ಈ ಮಾಹಿತಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗೋವಿಂದ್. ಇವಾಗ ಏನು ಸ್ಮಗ್ಲಿಂಗ್ ಕೇಸ್ ಇತ್ತು ರನ್ಯಾ ಅವ್ರದ್ದು, ಇವಾಗ ಪರಮೇಶ್ವರ್ ಅವ್ರಿಗೂ ಕೂಡ ಲಿಂಕ್ ಆಗಿತ್ತು. ಇಡಿ ತನಿಖೆ ಆಗಿದ್ದಾದ್ಮೇಲೆ ಈ ಮಾಹಿತಿ ಎಲ್ಲ ಹೊರಗಡೆ ಬಂದಿತ್ತು. ಇದೀಗ ಅವರ ಪಕ್ಷದವರೇ ಅವರಿಗೆ ಮಾಹಿತಿ ಸೋರಿಕೆ ಮಾಡಿದ್ದಾರೆ ಅಂತ ಹೇಳಿ ಬರ್ತಾ ಇರೋದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯಾ, ಈ ಹಿಂದೆ ರನ್ಯಾರಾವ್ ಅವರ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರ ಸಂಬಂಧಪಟ್ಟಂತೆ ಪ್ರಕರಣ ಬೆಳಕಿಗೆ ಬಂದಂತ ಸಂದರ್ಭದಲ್ಲಿ ಇಬ್ಬರು ಪ್ರಭಾವ ಸಚಿವರ ಒಂದು ಹೆಸರು ಕೇಳಿ ಬಂದಿತ್ತು. ಅಂದ್ರೆ ಪರೋಕ್ಷವಾಗಿ ಇವರೇ ಅವ್ರಿಗೆ ಸಹಾಯ ಮಾಡಿದ್ದು ಅಂತೇಳಿ ನೇರವಾದಂತ ಆರೋಪಗಳು ಬಂದಿತ್ತು. ಆದ್ರೆ ಎಲ್ಲೂ ಕೂಡ ಆ ಒಂದು ಹೆಸರು ಬಹಿರಂಗ ಆಗಿರ್ಲಿಲ್ಲ. ಆದ್ರೆ ಮೊನ್ನೆ ಗೃಹ ಸಚಿವರಂತ ಡಾಕ್ಟರ್ ಜಿ ಪರಮೇಶ್ವರ್ ನಿವಾಸದ ಮೇಲೆ ಇಡಿ ದಾಳಿ ಯಾವಾಗಾಯ್ತು, ಈ ಒಂದು ಸಂದರ್ಭದಲ್ಲಿ ಇಡಿ ದಾಳಿ ಆಗಿದ್ದು ಪ್ರಮುಖವಾದಂತ ಕಾರಣವೇ ರನ್ಯಾರಾವ್ ಅವರ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್. ಪ್ರಮುಖವಾಗಿ ಅವರ ಕ್ರೆಡಿಟ್ ಕಾರ್ಡ್ ಬಿಲ್ ಅನ್ನ ಪರಮೇಶ್ವರ ಟ್ರಸ್ಟ್ ಏನ್ ಒಡೆತನದಿದೆ ಟ್ರಸ್ಟ್ ಮೂಲಕ ಸುಮಾರು 40 ಲಕ್ಷ ಕ್ರೆಡಿಟ್ ಕಾರ್ಡ್ ಬಿಲ್ ಅನ್ನ ಆ ಟ್ರಸ್ಟ್ ಮೂಲಕ ಕ್ಲಿಯರ್ ಆಗಿದೆ ಅಂತೇಳಿ. ಆ ಒಂದು 40 ಲಕ್ಷ ಇವರು ದುಬೈಗೆ ಹೋಗಿ ಬಂದು ಮಾಡ್ತಿರಲ್ಲ, ಆ ಒಂದು ಬಿಲ್ ಅನ್ನ ಫ್ಲೈಟ್ ಬುಕಿಂಗ್ ಚಾರ್ಜ್ ಏನಿದೆ ಆ ಮೂಲಕ ಅದನ್ನ ಕ್ಲಿಯರ್ ಮಾಡಿದ್ದಾರೆ ಅನ್ನೋದು ಈಗ ಇಡಿ ಅಧಿಕಾರಿಗಳು ಹೇಳ್ತಿರುವಂತದ್ದು. ಹಾಗಾಗಿ ಎಲ್ಲೊಂದ್ ಕಡೆ ನೇರವಾಗಿ ಪರಮೇಶ್ವರ ಹೆಸರು ಈ ಒಂದು ಪ್ರಕರಣದಲ್ಲಿ ತಳ್ಕಾಕೊಂಡಿದೆ. ಹಾಗಾಗಿ ಸಹಜವಾಗಿ ಎಲ್ಲೊಂದ್ ಕಡೆ ಇಡಿ ಅಧಿಕಾರಿಗಳು ಏನೋ ಮುಂದಿನ ಕಾನೂನು ಹೋರಾಟದಲ್ಲಿ ಮತ್ತೆ ಇವ್ರಿಗೆ ನೋಟಿಸ್ ಕೊಡ್ಬೋದು, ನೋಟಿಸ್ ಕೊಟ್ಟ ಬಳಿಕ ಇವ್ರೇನು ಉತ್ತರ ಕೊಡ್ತಾರೆ, ಇದೆಲ್ಲವೂ ಕೂಡ ಕಾನೂನು ಮೂಲಕ ಹೋರಾಟ ನಡೆಯುತ್ತೆ. ಆದ್ರೆ ಮತ್ತೊಂದು ಕಡೆ ಈಗ ರಾಜಕೀಯವಾಗಿ ಮತ್ತಷ್ಟು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿರುವಂತದ್ದು ಪರಮೇಶ್ವರ ಹೆಸರನ್ನ ಈ ಒಂದು ಪ್ರಕರಣದಲ್ಲಿ ತಳ್ಕಾಕಿದ್ ಯಾರು ಅನ್ನೋ ಸಂಬಂಧಪಟ್ಟಂತೆ ನೇರವಾಗಿ ಕೆಲ ಬಿಜೆಪಿ ನಾಯಕರು ಮತ್ತು ಜೆಡಿಎಸ್ ನಾಯಕರು
ಮೊದಲಿನಿಂದಲೂ ಕೂಡ ಈ ಒಂದು ವಿಚಾರ ಸಂಬಂಧಪಟ್ಟಂತೆ ಆರೋಪವನ್ನ ಮಾಡ್ತಿದ್ರು. ನಿನ್ನೆ ಅಷ್ಟೇ ಪ್ರಹ್ಲಾದ್ ಜೋಶಿ ಅವರು ಕೂಡ ಕಾಂಗ್ರೆಸ್ನ ಪ್ರಭಾವಿ ನಾಯಕರು ಪರಮೇಶ್ವರ್ ಹೆಸರನ್ನ ಈ ಒಂದು ಕೇಸ್ನಲ್ಲಿ ಸಿಲುಕಿಸಿದ್ದಾರೆ ಅಂತೇಳಿ ನೇರವಾದಂತ ಆರೋಪವನ್ನ ಮಾಡಿದ್ರು. ಆದ್ರೆ ಇವತ್ತು ದೆಹಲಿಯಲ್ಲಿ ಮಾತನಾಡಿದ ಸಂದರ್ಭದಲ್ಲಿ ಕೇಂದ್ರ ಸಚಿವರಂತ ಎಚ್ ಡಿ ಕುಮಾರಸ್ವಾಮಿ ಅವರು ನೇರವಾಗಿ ಅಂದ್ರೆ ಪರೋಕ್ಷವಾಗಿ ಡಿಸಿಎಂ ಆದಂತ ಡಿ ಕೆ ಶಿವಕುಮಾರ್ ಹೆಸರನ್ನ ಇಲ್ಲಿ ಹೇಳಿದ್ದಾರೆ. ಅವರ ಹೆಸರನ್ನ ಹೇಳಿಲ್ಲ. ಆದ್ರೆ ಕಾಂಗ್ರೆಸ್ನ ಮಹಾನಾಯಕರು ಒಬ್ರು ಮುಂದಿನ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಈಗಾಗಲೇ ಟವಲ್ ಹಾಕಿ ಕುಂತಿದ್ದಾರೆ. ಇವರಿಂದಲೇ ಪರಮೇಶ್ವರ್ ಹೆಸರನ್ನ ಈ ಪ್ರಕರಣದಲ್ಲಿ ಸಿಲುಕಿಸಿದ್ದಾರೆ. ಅವ್ರ ಮೂಲಕ ಪರಮೇಶ್ವರ್ ಹೆಸರು ಈಗಾಗಲೇ ಹೊರ ಬಂದಿದೆ. ಎಲ್ಲೋ ಒಂದ್ ಕಡೆ ಟಾರ್ಗೆಟ್ ಪಾಲಿಟಿಕ್ಸ್ ಮಾಡ್ಲಾಗ್ತಿದೆ. ಇದಕ್ಕೂ ಕೂಡ ಕೇಂದ್ರ ಸರ್ಕಾರಕ್ಕೂ ಕೂಡ ಯಾವುದೇ ರೀತಿಯ ಸಂಬಂಧ ಇಲ್ಲ. ಆದ್ರೆ ಇಡೀ ದಾಳಿ ವಿಚಾರ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ದೇ ನೇರವಾಗಿ ಕಾಂಗ್ರೆಸ್ನ ಮಹಾನಾಯಕ ಅಂತೇಳಿ ಪರೋಕ್ಷವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಹೆಸರನ್ನ ಎಚ್ ಡಿ ಕುಮಾರಸ್ವಾಮಿ ಈಗ ಹೊರ ಹಾಕಿರುವಂತದ್ದು. ಆ ಮೂಲಕ ಎಲ್ಲೋ ಒಂದ್ ಕಡೆ ಸ್ಫೋಟಕವಾದಂತಹ ಮಾಹಿತಿಯನ್ನ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಹೊರ ಹಾಕಿದ್ರೆ ನಿನ್ನೆ ಅಷ್ಟೇ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಇದೇ ಒಂದು ವಿಚಾರವನ್ನ ಹೇಳ್ತಿದ್ರು. ಹೌದು 15 ಲಕ್ಷ 25 ಲಕ್ಷ ಕೊಟ್ಟಿರ್ಬೋದು, ಮದುವೆ ಗಿಫ್ಟ್ ಅಂತ ರಣ್ಯರಾವ್ ಕೊಟ್ಟಿರ್ಬೋದು, ಅವರ ಫ್ಯಾಮಿಲಿ ಫ್ರೆಂಡ್ ಇರ್ಬೋದು ಅಂತೇಳಿ ಈ ರೀತಿ ವಿಚಾರಗಳನ್ನ ನಿನ್ನೆ ಅಷ್ಟೇ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ರು. ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ನೇರವಾದಂತ ಆರೋಪ ಮಾಡ್ತಾ ಇದ್ರೆ ಕಾಂಗ್ರೆಸ್ನ ಮಹಾನಾಯಕರೊಬ್ಬರು ಈ ಒಂದು ಹೆಸರನ್ನ ಹೊರ ಹಾಕಿದ್ದಾರೆ. ಅಂದ್ರೆ ಇಡಿ ಅಧಿಕಾರಿಗಳು ಎಲ್ಲಾ ರೀತಿಯ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ರಣ್ಯರಾವ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದಂತ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳ ಕಸ್ಟಮ್ಸ್ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಈ ಒಂದು ಮಾಹಿತಿನ ಕೊಟ್ಟಿದ್ಯಾರೋ? ಯಾಕಂದ್ರೆ ರಣ್ಯರಾವ್ ಕೇಸ್ನ ಹಿಂದೆ ಪ್ರಭಾವಿ ನಾಯಕರೊಬ್ಬರು ಇದ್ದಾರೆ ಅಂತ ಹೇಳಿ ಇಲ್ಲಿನ ಮಹಾನಾಯಕರು ಕೂಡ ಗೊತ್ತಿದೆ. ಹಾಗಾಗಿ ಆ ಒಬ್ಬ ಮಹಾನಾಯಕರು ಅವರ ಹೆಸರನ್ನ ಹೊರ ತಂದಿದ್ದಾರೆ. ಕಾರಣ ಇಷ್ಟೇ, ಎಲ್ಲೋ ಒಂದ್ ಕಡೆ ಅಧಿಕಾರ ಹಸ್ತಾಂತರ ಸಂದರ್ಭದಲ್ಲಿ ಪರಮೇಶ್ವರ ಹೆಸರನ್ನ ಮುಖ್ಯಮಂತ್ರಿ ಸ್ಥಾನ ವಿಚಾರ ಸಂಬಂಧಪಟ್ಟಂತೆ ಏನೋ ದೊಡ್ಡ ಮಟ್ಟದ ಚರ್ಚೆಗೆ ಆದ್ರೆ ಇವರು ನಮ್ಮ ಮುಂದಿನ ರಾಜಕೀಯ ಭವಿಷ್ಯ ನಮಗೆ ಕಂಟಕ ಆಗ್ತಾರೆ. ಹಾಗಾಗಿ ಇವರ ಹೆಸರನ್ನ ತಳಕಾಕ್ಬೇಕು ಅಂತೇಳಿ ಈ ರೀತಿ ಪ್ರಯತ್ನವನ್ನ ಮಾಡಿದ್ದಾರೆ ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು ಡಿಸಿಎಂ ಡಿ ಕೆ ಶಿವಕುಮಾರ್ ಹೆಸರೆಳೆದೆ ಪರೋಕ್ಷವಾಗಿ ಅವರ ವಿರುದ್ಧ ಈಗ ವಾಗ್ದಾಳಿಯನ್ನ ಮಾಡಿದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ರಾಜಕೀಯವಾಗಿ ಈ ಒಂದು ವಿಚಾರ ಮತ್ತಷ್ಟು ಮುಂದಿನ ದಿನಗಳಲ್ಲಿ ಚಟಾಪಟಿಗೂ ಕೂಡ ಕಾಣುವಂತ ಸಾಧ್ಯತೆ ಇದೆ. ಸುಕನ್ಯಾ. ಗೋವಿಂದ್, ಇವಾಗ ಏನು ಮಾಹಿತಿ ಸೋರಿಕೆ ಮಾಡಿದ್ದಾರೆ ಯಾರೋ ಒಬ್ಬ ಪ್ರಭಾವಿ ನಾಯಕರು, ಅವರು ಕೂಡ ಸಿಎಂ ಅಂದ್ರೆ ಆಗ್ಬೇಕು ಅನ್ನೋ ಆಕಾಂಕ್ಷೆ ಇಟ್ಕೊಂಡಿರೋಂತರು. ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ನಾನು ಸಿಎಂ ಆಗ್ಬೇಕು ಅಂತ ಹಲವು ವರ್ಷಗಳಿಂದ ಆಸೆ ಇಟ್ಕೊಂಡಿರೋಂತರು. ಇದರಿಂದ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಎಲ್ಲೋ ಒಂದ್ ಕಡೆ ಸಿಎಂ ಕುರ್ಚಿ ಆ ಕಡೆ ಈ ಕಡೆ ಆಗುವಂತ ಸಾಧ್ಯತೆ ಇದೆಯಾ? ಸಹಜವಾಗಿ ಸುಕನ್ಯಾ, ಯಾಕಂದ್ರೆ ಇಲ್ಲಿಂದ 4 ವರ್ಷದ ಹಿಂದೆ ಪರಮೇಶ್ವರ ಒಂದು ಶಿಕ್ಷಣ ಸಂಸ್ಥೆಗಳ ಮೇಲೆ ಐಟಿ ದಾಳಿ ಆದಂತಹ ಸಂದರ್ಭದಲ್ಲಿ ಕೂಡ ರಾಜಕೀಯವಾಗಿ ಯಾವುದೇ ಇರಲಿಲ್ಲ. ಎಲ್ಲವೂ ಕೂಡ ಅಲ್ಲಿ ಒಂದು ಸೀಟ್ ಬ್ಲಾಕಿಂಗ್ ವಿಚಾರ ಸಂಬಂಧಪಟ್ಟಂತೆ ನೇರವಾದಂತಹ ಐಟಿ ದಾಳಿ ಆಗಿದ್ದಂತ ಮಾಹಿತಿ ಕೂಡ ಕೊಡಲಾಗಿತ್ತು. ಆದ್ರೆ ಮೊನ್ನೆ ಇಡಿ ದಾಳಿ ಆದಂತಹ ಸಂದರ್ಭದಲ್ಲಿ ಕೂಡ ಇದೇ ಒಂದು ವಿಚಾರ ಸಂಬಂಧಪಟ್ಟಂತೆ ದಾಳಿ ಆಗಿದೆ. ಯಾಕಂದ್ರೆ 4 ವರ್ಷದ ಹಿಂದೆ ಐಟಿ ದಾಳಿ ಆಗಿದೆ. ಅದಕ್ಕೆ ಪೂರಕವಾಗಿ ಕೆಲವೊಂದಿಷ್ಟು ಮಾಹಿತಿಯನ್ನು ತೆಗೆದುಕೊಳ್ಳಕ್ಕೆ ಮತ್ತೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಅಂತೇಳಿ ಸಾಕಷ್ಟು ಚರ್ಚೆ ಆಯ್ತು. ಆದ್ರೆ ಯಾವಾಗ ರಣ್ಯರಾವ್ ವಿಚಾರ ಸಂಬಂಧಪಟ್ಟಂತೆ ಹೊರಗೆ ಬಂತು, ಯಾವಾಗ ಕ್ರೆಡಿಟ್ ಕಾರ್ಡ್ ಬಿಲ್ 40 ಲಕ್ಷ ಪೇ ಮಾಡಿದ್ದಾರೆ ಪರಮೇಶ್ವರ ಟ್ರಸ್ಟ್ ನಿಂದ ಅವರ ಮೂಲಕ ಅಂತೇಳಿ, ಇದು ಎಲ್ಲೋ ಒಂದ್ ಕಡೆ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರ ಸಂಬಂಧಪಟ್ಟಂತೆ ಪರಮೇಶ್ವರ ಈಗ ತಳಕಾಕಿರುವಂತದ್ದು. ತಮಗೆ ಹೇಳ್ತಿದ್ದೆ, ಹೌದು, ಯಾಕಂದ್ರೆ ಅಧಿಕಾರ ಹಸ್ತಾಂತರ ವಿಚಾರ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮನೆಯಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗಿದೆ. 2.5 ವರ್ಷಗಳ ಕಾಲ ಸಿದ್ದರಾಮಯ್ಯ ಇರಬೇಕು, ಇನ್ನು 2.5 ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಇರಬೇಕು ಅಂತೇಳಿ ಕಾಂಗ್ರೆಸ್ ಆಂತರಿಕ ಮನೆಯಲ್ಲಿ ಈಗಾಗಲೇ ಚರ್ಚೆ ಆಗಿರುವಂತದ್ದು. ಎಲ್ಲೂ ಕೂಡ ಈ ಒಂದು ವಿಚಾರ ಬಹಿರಂಗ ಆಗಿಲ್ಲ. ಎಲ್ಲೋ ಒಂದ್ ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಅಧಿಕಾರ ಹಸ್ತಾಂತರ ಮಾಡೋದಿಲ್ಲ. ಎಲ್ಲೋ ಒಂದ್ ಕಡೆ ಅವರ ಬೆಂಬಲಿಗರು ಯಾರು ಕೂಡ ಒಪ್ಕೊಳ್ಳಿದಿಲ್ಲ ಅಂತೇಳಿ ಕಾಂಗ್ರೆಸ್ನ ಮನೆಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ. ಒಂದ್ ವೇಳೆ ಏನಾದ್ರೂ ಸಿದ್ದರಾಮಯ್ಯ ತಮ್ಮ ಅಧಿಕಾರದಿಂದ ಕೆಳಗಿರುವಂತಹ ಸಂದರ್ಭ ಬಂದಿದ್ದೇ ಆಗಲಿ, ಅಲ್ಲಿ ಯಾರಿಗೆ ಕೊಡಬೇಕು? ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕಾ ಅಥವಾ ಬೇರೆ ಯಾವ ಒಬ್ಬ ನಾಯಕರು ಕೊಡ್ಬೇಕಾ ಅಂತ ಈ ರೀತಿ ಚರ್ಚೆಗಳು ಕೂಡ ಈಗಾಗಲೇ ಚರ್ಚೆ ಆಗಿತ್ತು. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಪರ್ಯಾಯ ನಾಯಕರಾಗಿ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡ್ಬೇಕು ಅಂತೇಳಿ ಏನು ಕಾಂಗ್ರೆಸ್ ಒಂದು ಸಿದ್ದರಾಮಯ್ಯ ಅತ್ಯಾಪ್ತ ಬಳಗದಲ್ಲಿ ಈಗಾಗಲೇ ಆ ಮೀಟಿಂಗ್ ಕೂಡ ಸಹಜವಾಗಿ ನಡೀತಿತ್ತು. ಆದ್ರೆ ಯಾವಾಗ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರ ಸಂಬಂಧಪಟ್ಟಂತೆ ಈ ಹೆಸರನ್ನ ತಳಕಾಕಿದ್ರೆ ಈ ಒಬ್ಬ ಮಹಾನಾಯಕರು ಈ ಒಬ್ಬ ಮುಖ್ಯಮಂತ್ರಿ ಸ್ಥಾನ ಕುರ್ಚಿ ಏನಿದೆ ಇದನ್ನ ದೂರ ಮಾಡ್ಬೇಕು ಅಂತೇಳಿ ಪರಮೇಶ್ವರ ಹೆಸರನ್ನ ಸಿಲುಕಿಸಿದ್ದಾರೆ ಅನ್ನೋದು ಈಗ ಎಚ್ ಡಿ ಕುಮಾರಸ್ವಾಮಿ ಅವರ ಆರೋಪ ಆಗಿರುವಂತದ್ದು. ಹಾಗಾಗಿ ಸಹಜವಾಗಿ ಕಾಂಗ್ರೆಸ್ನ ಕೆಲ ನಾಯಕರೇ ಈ ಒಂದು ವಿಚಾರ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು ನೇರವಾಗಿ ಆದ್ರೆ ಪರೋಕ್ಷವಾಗಿ ಹೆಸರನ್ನ ಹೇಳಿಲ್ಲ, ಡಿಸಿಎಂ ಡಿ ಕೆ ಶಿವಕುಮಾರ್ ಹೆಸರನ್ನ ಹೇಳಿಲ್ಲ. ಆದ್ರೆ ಕಾಂಗ್ರೆಸ್ನ ಮಹಾನಾಯಕ, ಕಾಂಗ್ರೆಸ್ನ ಮುಂದಿನ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಈಗಾಗಲೇ ಟವಲ್ ಹಾಕಿ ಕುಂತಿದ್ದಾರೆ. ಇವರೇ ಈ ಒಂದು ಹೆಸರನ್ನ ಹೆಸರನ್ನ ಮಾಹಿತಿಯನ್ನ ಸೋರಿಕೆ ಮಾಡಿದ್ದಾರೆ ಅಂತ ಹೇಳಿ ನೇರವಾದಂತಹ ಆರೋಪ ಮಾಡ್ತಿದ್ರೆ. ಹಾಗಾಗಿ ಸಹಜವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ನಡುವೆ ಪರಮೇಶ್ವರ್ ಇಡಿ ದಾಳಿ ವಿಚಾರ ಸಂಬಂಧಪಟ್ಟಂತೆ ಮತ್ತೊಂದು ಸುತ್ತಿನ ಒಂದು ಕಾಳಗ ಶುರುವಾಗೋದು ಬಹುತೇಕ ಖಚಿತ ಅಂತ ಕೂಡ ಹೇಳಲಾಗ್ತಿದೆ. ಸುಕನ್ಯಾ. ಓಕೆ ಗೋವಿಂದ್, ಹೆಚ್ಚಿನ ಮಾಹಿತಿಗಾಗಿ ಥ್ಯಾಂಕ್ ಯು.